ಶಾಸಕರ ಮೇಲೆ ಮತ್ತು ಇಲ್ಲಸಲ್ಲದ ಬೇಜವಾಬ್ದಾರಿ ಹೇಳಿಕೆಗಳನ್ನು ಪತ್ರಿಕೆಗಳನ್ನ ಪತ್ರಿಕೆ ಮುಂದೆ ಹಂಚಿಕೊಂಡಿದ್ದಾರೆ. ಎಲ್ಲ ಬೇಜವಾಬ್ದಾರಿ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೇನೆ. ಮಾನ್ಯ ಭೀಮಣ್ಣ ಅವರು ಶಾಸಕರ ಕ್ಷೇತ್ರದ ಎಲ್ಲ ವಿಶ್ವಾಸಕ್ಕೆ ಇಟ್ಟುಕೊಂಡು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಆದ್ಯತೆಯ ಮೇಲೆ ಕೆಲಸ ಕಾರ್ಯಗಳನ್ನು ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ. ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಕ್ಷೇತ್ರದ ದಿವಸದಲ್ಲಿ ಸಾರ್ವಜನಿಕ ಕ್ಷೇತ್ರಕ್ಕೆ ಅನುಸರದ ಮಾಡ್ತಾ ಇದ್ದು ನಾವು ನಮಗೆಲ್ಲ ಸರಿ ಕಾಣಿಸ್ತಾ ಇಲ್ಲ. ಗೌರವವಾಗಿ ನಾವೆಲ್ಲ ಗಮನಿಸಿ ಮುಂದಿನ ಅಂಕಿ ಅಂಶಗಳನ್ನು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಕೆ.ಡಿ. ನಾಗರಾಜರು ನೋಡಿ ಅವರು ಹೆದರಿದ್ರು ಅಂತ ಕಾಣಿಸುತ್ತೆ. ಅದಕ್ಕಾಗಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಇದ್ದಂಥ ಒಂದು ವ್ಯಕ್ತಿಗೆ ಆದರೆ ಒಂದು ವಿಪರ್ಯಾಸ ಅಂದರೆ ಅದರಲ್ಲಿ ಸುಳ್ಳಿನಲ್ಲಿ ಪ್ರಶಸ್ತಿ ಕೊಡೋದಿದ್ರೆ ಭೀಮಣ್ಣ ಕೊಡಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಂದರೆ ವಿಧಾನಸಭೆಗೆ ಆರಿಸ್ಬೋದರೆಲ್ಲರೂ ಸುಳ್ಳು ಅಂತ ಸುಳ್ಳು ಹೇಳೋವಂಥ ಜನನೇ ಅಂತೇಳಿ ಅವ್ರ ಭಾವನೆ. ಮೊದಲನೇದಾಗಿ ತಾವು ಏನೇ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಒಂದು ಸುಸಂಸ್ಕೃತವಾಗಿ ಕೊಡೋದು ಪದ್ಧತಿ. ಆ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ರೀತಿಯಲ್ಲಿ ಸಾಮಾಜಿಕವಾಗಿ ತಮ್ಮನ್ನು ಗುರುತಿಸ್ಕೊಳ್ಬೇಕಾದ್ರೆ ಭಾಷೆಯನ್ನು ಹಿಡಿತದಲ್ಲಿಟ್ಟು ಮಾತಾಡುವಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಹೇಳಿ ನಾವು ಭಾವಿಸ್ತೀವಿ. ನಮ್ಮ ಶಾಸಕರಾದ ಭೀಮಣ್ಣ ನಾಯ್ಕರವರು ಕಳೆದ 2 ವರ್ಷದಲ್ಲಿ ಸುಮಾರು 230 ಕೋಟಿಯಷ್ಟು ಹಣವನ್ನು ಈಗಾಗಲೇ ಕಾಮಗಾರಿ ಸಲುವಾಗಿ ತಂದಿದ್ದಿರುತ್ತದೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ನಮ್ಮ ಹತ್ರ ಇವೆ. ಯಾವ್ಯಾವ ನಿಟ್ಟಿನಲ್ಲಿ ನಗರಸಭೆಗೆ ಸುಮಾರು 65 ಕೋಟಿ ಅಂದರೆ ಕಾನ್ಸ್ಟಿಟ್ಯೂನ್ಸಿ ವೈಸ್ ಹೇಳ್ತಾ ಇರೋದು ನಾವು. ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಿಂದ ಸುಮಾರು 25 ಕೋಟಿ ಹಣವನ್ನು 2 ವರ್ಷದಲ್ಲಿ ಈಗಾಗಲೇ ತಂದಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ನಿಧಿಯಿಂದ ಸುಮಾರು 5 ಕೋಟಿ, ಸಣ್ಣ ನೀರಾವರಿ ಇಲಾಖೆಯಿಂದ 4.75 ಕೋಟಿ, APMC